ಡೆಂಗ್ಯೂ ರಾಜ್ಯದಲ್ಲಿ ಹೆಚ್ಚಾಗುತ್ತಿದ್ದು ತಡೆಗಟ್ಟುವ ಕುರಿತು ಹಾಗೂ ಸೊಳ್ಳೆಗಳ ನಿಯಂತ್ರಣಕ್ಕೆ ಸರ್ಕಾರ ಹಲವು ರೀತಿಯಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದ್ದಾರೆ. ಅದೇ ರೀತಿಯಾಗಿ ಇಂದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ಲಕ್ಷ್ಮೀಪುರ ಸರ್ಕಾರಿ ಆಸ್ಪತ್ರೆ ವೈದ್ಯರು ಹಾಗೂ ಸಿಬ್ಬಂದಿ ಸಾರ್ವಜನಿಕರಿಗೆ ಡೆಂಗ್ಯೂ ತಡೆಗಟ್ಟುವ ಕುರಿತು ಕರಪತ್ರಗಳನ್ನು ಹಂಚಿ ಅರಿವು ಮೂಡಿಸುವ ಕೆಲಸವನ್ನು ಮಾಡಿದ್ರು. ಇದೇ ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳು ಮಾತನಾಡಿ, ಮನೆಗಳ ಬಳಿ ಯಾವುದೇ ಕಾರಣಕ್ಕೂ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು, ಸ್ವಚ್ಛತೆ ಕಾಪಾಡಿ, ಮಳೆಗಾಲವಾಗಿರುವ ಕಾರಣ ಮನೆಗಳ ಬಳಿ ಹುಲ್ಲು ಹಾಗೂ ಗಿಡಗಳು ಬೆಳೆಯದಂತೆ ನೋಡಿಕೊಳ್ಳಬೇಕು, ಮನೆಗಳಲ್ಲಿ ಬಳಸುವ ನೀರಿನ ತೊಟ್ಟಿ ಹಾಗೂ ಪ್ಲಾಸ್ಟಿಕ್ ಡ್ರಮ್ಗಳಲ್ಲಿ ಸ್ವಚ್ಛತೆ ಕಾಪಾಡಿ, ರಾತ್ರಿ ಮಲಗುವ ವೇಳೆ ಸೊಳ್ಳೆ ಪರದೆ ಬಳಕೆ ಮಾಡಿ, ಜ್ವರ ಬಂದಾಗ ನಿರ್ಲಕ್ಷ್ಯತನ ಮಾಡದೆ ವೈದ್ಯರ ಬಳಿ ತೋರಿಸಬೇಕು ಅಂತ ಸಲಹೆ ನೀಡಿದ್ರು. ಈ ಸಂದರ್ಭದಲ್ಲಿ ಪಿಡಿಒ ರವಿಕುಮಾರ್, ಡಾಕ್ಟರ್ ಜಬೀವುಲ್ಲಾ, ಆರೋಗ್ಯ ಅಧಿಕಾರಿ ಸುಬ್ರಹ್ಮಣಿ ಹಾಜರಿದ್ದರು. ವರದಿ ರಫೀವುಲ್ಲಾ, ಎಬಿ ನ್ಯೂಸ್, ಶ್ರೀನಿವಾಸಪುರ. ಹೌದಾ, ಹೆಂಗಾತು? ಮನೆ ತವ ತುಂಬಾ ಮಳೆ ನೀರು ನಿಂತಿತ್ತ. ನಮ್ ಆಸಕ ಅದೆಷ್ಟಕ ಬಂದ್ ಹೇಳ್ತು ಮನೆ